ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವತ್ತು ನಿಮಗೆ ಒಂದು ಮಟೀರಿಯಲ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನು ಅಂತ ಅಂದರೆ ಏಷ್ಯನ್ ಪೇಂಟ್ಸ್ ಸ್ಮಾರ್ಟ್ ಕೇರ್ ಹೈಡ್ರೋ ಲಾಕ್ ಅಂತ. ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಹಾಗೆ ಇದನ್ನು ಯಾವ ರೀತಿ ಉಪಯೋಗಿಸೋದು, ಇದನ್ನು ಉಪಯೋಗ ಮಾಡೋದ್ರಿಂದ ನಮಗೆಲ್ಲ ಏನು ಪ್ರಯೋಜನಗಳಾಗತ್ತೆ ಅಂತ ತಿಳಿಸ್ಕೊಡ್ತೀನಿ ಇವತ್ತು. ಬನ್ನಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಬಟನನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಮೊದಲಿಗೆ ಬರುತ್ತೆ. ಹಾಗೆ ವಿಡಿಯೋನ ನೋಡಿಬಿಟ್ಟು ತಾವು ಕೂಡ ಮಾಹಿತಿಯನ್ನು ತಿಳ್ಕೊಂಡು ತಮ್ಮ ಮನೆಗಳಿಗೆ ಉಪಯೋಗ ಮಾಡಿ ಮನೆಗಳನ್ನು ರಕ್ಷಣೆ ಮಾಡ್ಕೊಳ್ಬಹುದು. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡ್ಬಿಟ್ಟು ತಾವು ಕೂಡ ನಿಮ್ಮ ಮನೆಗಳಿಗೆ ಉಪಯೋಗ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಮಾಹಿತಿ ಏನು ಅಂತ ತಿಳಿಸ್ಕೊಡ್ತೀನಿ. ಸ್ಮಾರ್ಟ್ ಕೇರ್ ಹೈಡ್ರೋ ಲಾಕ್ ಇದೇನು ಅಂತ ಅಂದರೆ ಇದೊಂದು ವಾಟರ್ ಪ್ರೂಫ್ ಪೇಂಟ್ ಆಗಿರುತ್ತೆ. ಪೇಂಟ್ ಅಂದರೆ ನೋಡೋದಕ್ಕೆ ಈ ಕ್ಯಾನಲ್ಲಿ ವೈಟ್ ಕಲರ್ ಥರ ಕಾಣಿಸ್ತಾ ಇರುತ್ತೆ, ಬಟ್ ಅದು ಕಲರ್ ಯಾವುದೇ ರೀತಿ ಕಲರ್ ಇರೋದಿಲ್ಲ. ಅಂದರೆ ಇವಾಗ ಗೋಡೆಗಳಿಗೆ ಹಚ್ಚಿದರೆ ಒಂದು ಟ್ರಾನ್ಸ್ಪರೆಂಟ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಹಚ್ಚೋಕ್ಕೂ ಮುಂಚೆ ಯಾವ ರೀತಿ ಕಲರ್ ಇರುತ್ತಲ್ವ ಗೋಡೆ, ಇದನ್ನು ಹಚ್ಚಿ ಆದಮೇಲೂ ಕೂಡ ಗೋಡೆಗಳ ಕಲರ್ ಅದೇ ಥರ ಕಾಣಿಸ್ತಾ ಇರುತ್ತೆ. ಇದೊಂದು ಟ್ರಾನ್ಸ್ಪರೆಂಟ್ ರೀತಿಯಲ್ಲಿ ತನ್ನ ಕೆಲಸ ಮಾಡುತ್ತೆ. ಹಾಗೆ ಇದನ್ನು ಎಲ್ಲಿ ಉಪಯೋಗ ಮಾಡ್ತಾರೆ ಅಂತಂದರೆ ಹಳೆ ಮನೆಗಳಿಗೆ ತುಂಬಾ ಉಪಯೋಗ ಮಾಡ್ತಾರೆ. ಯಾಕಂದರೆ ಇವಾಗ ಹಚ್ಚಿರುವಂಥ ಪೇಂಟ್ ಏನಿರುತ್ತಲ್ವ ಮನೆ ಒಳಗಡೆ, ಇವಾಗ ಗೋಡೆಗಳು ಮತ್ತು ಸಿಲ್ಲಿಂಗ್ ಏನಿರುತ್ತಲ್ವ ಹಚ್ಚಿರುವಂಥ ಪೇಂಟು ತಂಪು ಹಿಡಿದ್ಬಿಟ್ಟು ಡ್ಯಾಂಪ್ನೆಸ್ ಆಗಿ ಅದು ಗೋಡೆಗಳೆಲ್ಲ ಉಬ್ಬಿಬಿಟ್ಟು ಪೇಂಟ್ಗಳೆಲ್ಲ ಚಕ್ಕೆಗಳ ರೀತಿಯಲ್ಲಿ ಕಿತ್ತು ಬರ್ತಾ ಇರುತ್ತೆ. ಆ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ಇದನ್ನು ಉಪಯೋಗ ಮಾಡೋದು. ಬನ್ನಿ, ಇದನ್ನು ಯಾವ ರೀತಿ ಉಪಯೋಗ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ಯಾವ ರೀತಿ ಉಪಯೋಗಿಸೋದು ಅಂತ ಅಂದರೆ ಇವಾಗ ಆಲ್ರೆಡಿ ಗೋಡೆಗಳು ಹಾಗೆ ಸಿಲ್ಲಿಂಗ್ ಏನಿರುತ್ತಲ್ವ ಅದು ಪೇಂಟ್ ಏನಿರುತ್ತಲ್ವ ಪೇಂಟು ಉಬ್ಬಿಬಿಟ್ಟು ಚಕ್ಕೆಗಳ ರೀತಿಯಲ್ಲಿ ಏನಾದರೂ ಕೀಳ್ತಾ ಇದ್ದರೆ ಅದನ್ನೆಲ್ಲ ಈ ಸ್ಕ್ರ್ಯಾಪರ್ ಪಟ್ಟಿಯ ಸಹಾಯದಿಂದ ಎಲ್ಲನೂ ಚೆನ್ನಾಗಿ ಸ್ವಚ್ಛ ಮಾಡ್ಕೊಳ್ಬೇಕಾಗತ್ತೆ. ಗೋಡೆಗಳನ್ನು ಸ್ವಚ್ಛ ಮಾಡ್ಕೊಂಡ್ಬಿಟ್ಟು ನಂತರ ಈ ಹೈಡ್ರೋ ಲಾಕ್ ಏನಿರುತ್ತಲ್ವ ಇದನ್ನು ಪೇಂಟ್ ಹಚ್ಚೋ ಬ್ರಷಿನ ಸಹಾಯದಿಂದ ಇದನ್ನು ಹಚ್ಚಿಬಿಟ್ಟು ನಂತರ ಇದನ್ನು ಯಾವ ರೀತಿ ಹಚ್ಚೋದು ಅಂತ ಅಂದರೆ 3 ಕೋಟ್ಗಳ ರೀತಿಯಲ್ಲಿ ಹಚ್ಚಬೇಕಾಗತ್ತೆ. ಮೊದಲನೇ ಕೋಟ್ ಗೋಡೆಗಳಿಗೆ ಇದನ್ನು ಅಪ್ಲೈ ಮಾಡಿ ಆದಮೇಲೆ 10 ನಿಮಿಷಗಳ ಕಾಲ ಹಾಗೆ ಬಿಡಬೇಕಾಗತ್ತೆ. ನಂತರ ಮತ್ತೆ 2ನೇ ಕೋಟನ್ನು ಅಪ್ಲೈ ಮಾಡಬೇಕಾಗತ್ತೆ. ಮತ್ತೆ 10 ನಿಮಿಷ ಬಿಟ್ಬಿಟ್ಟು 3ನೇ ಕೋಟನ್ನು ಅಪ್ಲೈ ಮಾಡಬೇಕಾಗತ್ತೆ. ಇದನ್ನು ಹಚ್ಚಿ ಆದಮೇಲೆ 4 ಗಂಟೆಗಳ ಕಾಲ ಒಣಗೋಕಂತ ಹಾಗೆ ಬಿಡಬೇಕಾಗತ್ತೆ. ಗೋಡೆಗಳು 4 ಗಂಟೆಗಳ ಕಾಲ ಒಣಗಿ ಆದಮೇಲೆ ಏಷ್ಯನ್ ವಾಲ್ಕೇರ್ ಅಂತ ಸಿಗುತ್ತೆ. ಆ ವಾಲ್ಕೇರ್ ಜೊತೆಗೆ ಈ ಏಷ್ಯನ್ ಪೇಂಟ್ಸ್ ಸ್ಮಾರ್ಟ್ ಕೇರ್ ರಿಪೇರ್ ಪಾಲಿಮರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಯಾವ ರೀತಿ ಅಂತ ಅಂದರೆ ವಾಲ್ಕೇರ್ ಮತ್ತು ಈ ರಿಪೇರ್ ಪಾಲಿಮರ್ 75% ತೊಗೊಂಡ್ರೆ 25%ನಷ್ಟು ನೀವು ಅದಕ್ಕೆ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪೇಸ್ಟನ್ನ ರೀತಿಯಲ್ಲಿ ಚೆನ್ನಾಗಿ ಅದನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ರೆಡಿ ಮಾಡ್ಕೊಂಡ್ಬಿಟ್ಟು 3 ರಿಂದ 5 ನಿಮಿಷಗಳ ಕಾಲ ಅದನ್ನು ಹಾಗೆ ಬಿಡಬೇಕು. ನಂತರ ಆ ಪೇಸ್ಟನ್ನು ಗೋಡೆಗಳಿಗೆ 3 ಕೋಟ್ಗಳ ಆಧಾರದ ಮೇಲೆ ವಾಲ್ಕೇರನ್ನು ಮಾಡ್ಕೊಳ್ಬೇಕು. ವಾಲ್ಕೇರ್ ಮಾಡ್ಕೊಂಡು ಆದಮೇಲೆ 1 ದಿನ ಅದನ್ನು ಒಣಗೋಕಂತ ಹಾಗೆ ಬಿಡಬೇಕು. 24 ಗಂಟೆಗಳ ಕಾಲ ಆದಮೇಲೆ ನಂತರ 220 ಸ್ಯಾಂಡಿಂಗ್ ಪೇಪರ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ. ಈ ಸ್ಯಾಂಡಿಂಗ್ ಪೇಪರಿನ ಸಹಾಯದಿಂದ ಗೋಡೆಗಳನ್ನೆಲ್ಲ ವಾಲ್ಕೇರ್ ಮಾಡಿರುವಂಥ ಗೋಡೆಗಳನ್ನೆಲ್ಲ ಚೆನ್ನಾಗಿ ಅಂದರೆ ತಿಕ್ಕಬೇಕಾಗತ್ತೆ. ತಿಕ್ಕಿ ಆದಮೇಲೆ ನಂತರ ಈ ಟ್ರೂ ಕೇರ್ ಅಕ್ರಾಲಿಕ್ ವಾಲ್ ಪುಟ್ಟಿ ಅಂತ ಸಿಗುತ್ತೆ. ಈ ವಾಲ್ ಪುಟ್ಟಿಯನ್ನು ತಾವು ಮತ್ತೆ ಇವಾಗ ವಾಲ್ಕೇರನ್ನು ಯಾವ ರೀತಿ ನೀವು ಅಪ್ಲೈ ಮಾಡಿ ಹಚ್ಚಿರ್ತೀರಲ್ವ ಅದೇ ರೀತಿ ಈ ವಾಲ್ ಪುಟ್ಟಿಯನ್ನು ಕೂಡ ಗೋಡೆಗಳಿಗೆ ಹಚ್ಚಬೇಕಾಗತ್ತೆ. ಇದನ್ನು ಹಚ್ಚಿ ಆದಮೇಲೆ ಒಣಗಕ್ಕೆ ಬಿಡಬೇಕು. ಒಣಗಿ ಆದಮೇಲೆ ಏನಿರುತ್ತಲ್ವ ಆಲ್ರೆಡಿ ನೀವು ವಾಲ್ಕೇರನ್ನು ತಿಕ್ಕೋಕ್ಕೆ ಏನು ಯೂಸ್ ಮಾಡಿರ್ತೀರಲ್ವ ಈ 220 ಸ್ಯಾಂಡಿಂಗ್ ಪೇಪರನ್ನು, ಅದೇ ಪೇಪರನ್ನು ತೊಗೊಂಡ್ಬಿಟ್ಟು ಲೈಟಾಗಿ ಈ ಅಕ್ರಾಲಿಕ್ ವಾಲ್ ಪುಟ್ಟಿ ಹಚ್ಚಿರುವಂಥ ಗೋಡೆಗಳನ್ನು ಲೈಟಾಗಿ ಮತ್ತೆ ತಿಕ್ಕಬೇಕಾಗತ್ತೆ. ತಿಕ್ಕಿ ಆದಮೇಲೆ ನಂತರ ತಾವು
ಪ್ರೈಮರನ್ನು ಯೂಸ್ ಮಾಡ್ಕೊಳ್ಬಹುದು. ಹಾಗೆ ಇಲ್ಲದೆ ಹೋದರೆ ಈ ಸ್ಮಾರ್ಟ್ ಕೇರ್ ಹೈಡ್ರೋಲಾಕನ್ನೇ ಮತ್ತೆ ಒಂದು ಕೋಟಾಗಿ ಅಪ್ಲೈ ಮಾಡ್ಕೊಳ್ಬಹುದು. ಇದನ್ನು ಅಪ್ಲೈ ಮಾಡ್ಕೊಂಡಾದಮೇಲೆ ತಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅಲ್ವಾ, ಆ ಕಲರನ್ನು ಏಷ್ಯನ್ ಕಂಪನಿಯವರ ಯಾವುದೇ ಕ್ವಾಲಿಟಿ ಆಗಿರಲಿ ಆ ಕಲರನ್ನು ತಮ್ಮ ಗೋಡೆಗಳಿಗೆ ಹಚ್ಕೊಳ್ಬಹುದು. ಹಚ್ಕೊಂಡ್ಬಿಟ್ಟು ಇದರ ಸಹಾಯದಿಂದ ತಮ್ಮ ಗೋಡೆಗಳ ರಕ್ಷಣೆಗಳನ್ನು ಹಾಗೆ ಸಿಲ್ಲಿಂಗಿನ ರಕ್ಷಣೆಯನ್ನು ಮಾಡ್ಕೊಳ್ಬಹುದು. ನಂತರ ಬಂದುಬಿಟ್ಟು ಇದನ್ನು ಹೊಸ ಮನೆಗಳಿಗೆ ಯಾವ ರೀತಿ ಉಪಯೋಗ ಮಾಡೋದು ಅನ್ನೋದ್ರ ಬಗ್ಗೆ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ಹೊಸ ಮನೆಗಳಿಗೆ ಹೇಗೆ ಉಪಯೋಗ ಮಾಡೋದು ಅಂತ ಅಂದರೆ, ಇವಾಗ ವಾಲ್ಕೇರ್ ಮಾಡೋಕ್ಕೂ ಮುಂಚೆನೇ ಪ್ಲಾಸ್ಟರ್ ಮಾಡಿರುವಂಥ ಗೋಡೆಗಳು ಹಾಗೆ ಸೀಲಿಂಗ್ ಏನಿರುತ್ತಲ್ವ ಅದಕ್ಕೆ ಮೊದಲೇ ಇದನ್ನು ಹಚ್ಚಬೇಕಾಗತ್ತೆ. ಈ ಹೈಡ್ರೋಲಾಕನ್ನು ಅಪ್ಲೈ ಮಾಡಿದರೆ ಅದರ ಡ್ಯಾಂಪ್ನೆಸ್ಸನ್ನು ತಡೆಗಟ್ಟತ್ತೆ. ಹಾಗೆ ನಂತರ ನೀವೇನಾದರೂ ಪೇಂಟ್ ಹಚ್ಚಿದರೆ ಅದು ಯಾವುದೇ ರೀತಿ ಚಕ್ಕೆಗಳ ರೀತಿಯಲ್ಲಿ ಕಿತ್ತು ಬರೋದಿಲ್ಲ, ಅದನ್ನು ತಡೆಗಟ್ಟತ್ತೆ. ಅದಕ್ಕೋಸ್ಕರ ಇದನ್ನು ವಾಲ್ಕೇರ್ ಮಾಡೋಕ್ಕೂ ಮುಂಚೆನೇ ಹೊಸ ಮನೆಗಳಿಗೆ ಗೋಡೆಗಳಿಗೆ ಹಾಗೆ ಸಿಲ್ಲಿಂಗಿಗೆ ಇದನ್ನು ಅಪ್ಲೈ ಮಾಡ್ಕೊಂಡ್ಬಿಡಿ. ಹಾಗೆ ಇದರಲ್ಲಿ ಯಾವ ರೀತಿ ಕ್ವಾಂಟಿಟಿ ಸಿಗುತ್ತೆ ಅಂತ ಅಂದರೆ 1 ಲೀಟ್ರ್ ಕ್ವಾಂಟಿಟಿ ಸಿಗುತ್ತೆ, 4 ಲೀಟ್ರ್ ಕ್ವಾಂಟಿಟಿ ಸಿಗುತ್ತೆ, 10 ಲೀಟ್ರ್ ಕ್ವಾಂಟಿಟಿ ಸಿಗುತ್ತೆ, ಹಾಗೂ 20 ಲೀಟ್ರ್ವರೆಗೂ ಇದರಲ್ಲಿ ಸ್ಮಾರ್ಟ್ ಕೇರ್ ಹೈಡ್ರೋಲಾಕ್ ನಿಮಗೆ ಸಿಗುತ್ತೆ. ತಮ್ಮ ಮನೆಗಳಿಗೆ ಎಷ್ಟು ಕ್ವಾಂಟಿಟಿ ಬೇಕು ಅನ್ನೋದ್ರ ಬಗ್ಗೆ ಪೇಂಟ್ರ್ಗಳನ್ನ ಕೇಳ್ಕೊಂಡ್ಬಿಟ್ಟು ತಾವು ಇದನ್ನು ಉಪಯೋಗ ಮಾಡ್ಕೊಳ್ಬಹುದು. ಹಾಗೆ ಇದರಲ್ಲಿ 3 ಇಯರ್ಸ್ ವಾರಂಟಿ ಕೂಡ ಇರುತ್ತೆ ತಮಗೆ. ಹಾಗೆ ಇದನ್ನು ಹಚ್ಚೋದು ತುಂಬಾ ಸುಲಭ ಆಗಿರುತ್ತೆ. ಇದನ್ನು ಹಚ್ಚೋದ್ರಿಂದ ತಮ್ಮ ಮನೆಗಳ ಪೇಂಟ್ ಏನಿರುತ್ತಲ್ವ ವರ್ಷಾನುಗಂಟಲೆ ಬಾಳಿಕೆ ಬರುತ್ತೆ ಮತ್ತು ಯಾವುದೇ ಕಿರಿಕಿರಿ ಇರೋದಿಲ್ಲ. ಅಂದರೆ ಚಕ್ಕೆಗಳ ರೀತಿಯಲ್ಲಿ ತಮ್ಮ ಗೋಡೆಗಳು ಕಿರಳೋದಿಲ್ಲ, ಹಾಗೆ ಸುಂದರವಾಗಿ ವರ್ಷಾನುಗಟ್ಟಲೆ ಬಾಳಿಕೆ ಬರುತ್ತೆ. ಹಾಗೆ ಇದನ್ನು ಉಪಯೋಗ ಮಾಡುವಾಗ ಪೇಂಟ್ರುಗಳು ಹ್ಯಾಂಡ್ ಗ್ಲೋವ್ಸ್ ಮತ್ತು ಕಣ್ಣಿಗೆ ಕನ್ನಡಕವನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಯಾಕಂದರೆ ಅವರ ಆರೋಗ್ಯ ದೃಷ್ಟಿಯಿಂದ ಅವೆರಡನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಉಪಯೋಗ ಮಾಡಿ. ಹಾಗೆ ಈ ವಿಡಿಯೋನ ನೋಡಿಬಿಟ್ಟು ತಾವು ಕೂಡ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ಯಾರಿಗೆಲ್ಲ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳಿಗೆ ತಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ಮಾಹಿತಿಯನ್ನು ತಿಳ್ಕೊಂಡ್ಬಿಟ್ಟು ತಾವು ಕೂಡ ತಮ್ಮ ಮನೆಗಳಿಗೆ ಉಪಯೋಗ ಮಾಡಿಕೊಂಡು ಮನೆಗಳ ರಕ್ಷಣೆಯನ್ನು ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.